ಸರ್ ತುಂಬ ಖುಷಿಯಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ತುಂಬ ನಕ್ಕಿದ್ದು ನಾವು ಥಿಯೇಟ್ರಲ್ಲಿ, ಚಪ್ಪಾಳೆ ಹೊಡೆದು ನಕ್ಕಿದಂಥ ಸಿನಿಮಾ ಇದು. ಅದಕ್ಕೆ ಬೆಸ್ಟ್ ಖುಷಿ ಇದೆ, ತುಂಬ ಖುಷಿ ಇದೆ ಸರ್. ಅಂದರೆ ಅದೇ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ಮನೋರಂಜನೆ ಮಾತ್ರ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು, ಬೇರೆ ಏನಿಲ್ಲ. ಸೋಷಲ್ ಮೆಸೇಜ್ ಅನ್ನೋ ಇದರಿಂದ ನಾವು ಸಿನಿಮಾ ಮಾಡಿದ್ದಲ್ಲ. ಡೆಫಿನೆಟ್ಲಿ ಎಂಟರ್ಟೈನ್ ಮಾಡಬೇಕೆಂಬ ಉದ್ದೇಶದಿಂದ ಸಿನಿಮಾ ಮಾಡಿ ಇವತ್ತು ಜನಗಳು ರಿಸೀವ್ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಮಗೆ ತುಂಬ ಸಮಾಧಾನ ಇದೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ಕೊನೆವರೆಗೂ ಫೈಟ್ ಮಾಡಲ್ಲ, ಬಟ್ ಲಾಸ್ಟ್ ಫೈಟ್ ಸೀನಲ್ಲಿ ನೀವು ಎಂಟ್ರಿ ಕೊಡೋದು ಯಾವುದು ರವಿ ಅಣ್ಣನಿಗೂ ಕೋಪ ಬರುತ್ತೆ, ಕೋಪ ಬಂದರೆ ಹೆಂಗಿರುತ್ತೆ ಅಂತ ತೋರಿಸಿರೋದು. ಅಲ್ಲ, ಸಿನಿಮಾದ ಫಸ್ಟಲ್ಲೇ ಡೈರೆಕ್ಟರ್ ಹೇಳಿದ್ದಾರೆ ಅವ್ರಿಗೆ ಕೋಪ ಬರುತ್ತೆ ಅಂತ ಹೇಳಿ, ಆದರೆ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಅವರು ಸೇರಿಸಿ. ಸೊ ಕೊನೆಯಲ್ಲಿ ಎಲ್ಲರೂ ಗೊತ್ತಾಗಲಿ ಅಂತೇಳಿ ಅದೊಂದಾಗಿದೆ ಅಷ್ಟೇ. ಈ ಒಂದು ಫಿಕ್ಷನಲ್ ಸ್ಟೋರಿ ಹೇಳಕ್ ಹೊರಟಾಗ ಎಲ್ಲ ಮೊದಲೇ ಗೊತ್ತಿರುತ್ತೆ ಇದು ಸುಳ್ಳು ಅಂತೇಳಿ, ಬಟ್ ಆದರೂ ಕೂಡ ಎವ್ರಿ ಸೀನ್ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಯಾರು ನೋಡ್ತಾರೋ ಅವ್ರಿಗೆ ಸೆಂಟಿಮೆಂಟ್ ಸೀನ್ ವರ್ಕ್ ಬಗ್ಗೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳೋದಾದ್ರೆ, ಅಂದರೆ ನಾವು ಒಂದು ಮೊಟ್ಟೆ ಕಥೆಯಿಂದ ಜೊತೆಗೆ ಬಂದವರು. ಸೊ ರೈಟ್ ಫ್ರಮ್ ದೇರ್ ನಮಗೆ ಅವರ ಪೊಟೆನ್ಷಿಯಲ್ ಏನಂತ ಗೊತ್ತಿತ್ತು ನಮ್ಮ ಡೈರೆಕ್ಟರ್ JP ತುಮಿನಾಡ್ ಅವರು. ಸೊ ಅವ್ರ ಜೊತೆಗೊಂದು ಒಳ್ಳೆ ಜರ್ನಿ ಇದೆ ನಮ್ಮದು. ಸೊ ಪ್ರತಿ ಸಲ ಕತೆ ಹೇಳಬೇಕಾದ್ರೆ, ಅಂದರೆ ನಾನು ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಸಿನಿಮಾ ಸುಲೋಚನದ ಕತೆ ಹೇಳಬೇಕಾದ್ರೆ ಪ್ರತಿ ಸಲ ನಾವು ನಕ್ಕಿದ್ದೀವಿ. ಸೊ ಅದೇ ಧೈರ್ಯದಲ್ಲಿ ಆ ಸಿನಿಮಾನ ನಾವು ಎಲ್ಲರೂ ಸೇರಿ ಮಾಡಿರೋದು ಅವ್ರ ಜೊತೆಗೆ. ಸೊ ಜನಗಳು ಅಷ್ಟೇ ನಗ್ತಾರೆ ಅನ್ನೋ ಭರವಸೆ ಇತ್ತು. ಸೊ ಅದು ಇವತ್ತು ಆಗಿದೆ ಅಷ್ಟೇ. ನಿಮ್ಮ ಟೀಮ್ ಇತ್ತಲ್ಲ ಸರ್, ನಿಮ್ದೇನು ರವಿ ಅಣ್ಣ ಆ್ಯಂಡ್ ಗ್ಯಾಂಗ್ ಇತ್ತಲ್ಲ, ಅವ್ರು ಎಲ್ಲರೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಇನ್ಫ್ಯಾಕ್ಟ್ ಅವರು ಸುಮ್ಮನೆ ಒಂದು ಲುಕ್ ಕೊಟ್ಟರು ನಗು ಬರುವಂಥದ್ದು. ಅವ್ರು ನಿಮಗೆ ಇನ್ಫ್ಯಾಕ್ಟ್ ನಿಮ್ಮ ಪಾತ್ರಕ್ಕೆ ತುಂಬ ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದ್ರು. ಅಂದರೆ ಕಾಸ್ಟಿಂಗ್ ಈ ಫಿಲ್ಮಿದು ದೊಡ್ಡ ಸ್ಟ್ರೆಂತ್ ಸರ್. ಅಂದರೆ ಸುಮಾರು ಸಮಯದಿಂದ ನಮ್ಮ ಡೈರೆಕ್ಟ್ರು ಕಾಸ್ಟಿಂಗ್ ಮೇಲೆ ಸುಮಾರು ಟೈಮ್ ಕಳೆದಿದ್ದಾರೆ. ಅಂದರೆ ಬೆಸ್ಟ್ ಪರ್ಸನನ್ನು ಬೆಸ್ಟ್ ಕಾಸ್ಟಿಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಫಿಲ್ಮು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಎಲ್ಲರೂ ಇನ್ನೊಬ್ಬರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾರೆಕ್ಟ್ರು ಇನ್ನೊಂದು ಕ್ಯಾರೆಕ್ಟ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ಚೆನ್ನಾಗಿ ಕಾಣ್ತಾ ಇರೋದು. ಸರ್ ಏನು ಹೇಳ್ತೀನಿ, ಪ್ರೇಕ್ಷಕರು ಇಷ್ಟ ಆಗಿದೆ, ಆರ್ಗ್ಯಾನಿಕ್ ಹೋಗಬೇಕು, ಜನ ಬರಬೇಕು, ದಯವಿಟ್ಟು. ಅಂದರೆ ಸುಲೋಚನ ಫ್ರಮ್ ಸೋಮೇಶ್ವರ ಇದು ನಿಮ್ಮ ಮನೋರಂಜನೆಗಾಗಿ ಮಾಡಿರೋ ಸಿನಿಮಾ. ನೀವು ಡೆಫಿನೆಟ್ ಆಗಿ ಇದನ್ನು ನೋಡಿ ಎಂಟರ್ಟೈನ್ ಆಗ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ ಬಂದು, OTTಗೆ ಬರೋ ತನಕ ಕಾಯಬೇಡಿ, ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಕನ್ನಡ ಚಿತ್ರನ ನೀವು ಬೆಳೆಸಿ ಅಂತ ಕೇಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಬನ್ನಿ. ಈ ಕಡೆ ಇಂಥ ಸಿನಿಮಾಗೋಸ್ಕರ ಜನ ವೇಟ್ ಮಾಡ್ತಾರೆ. ಯಾಕಂದರೆ ಈ ಥರ ಮಗುವಿನ ಸಿನಿಮಾ ನೋಡಿ ತುಂಬ ದಿನ ಆಗಿದೆ. ಒಂದು ಅದ್ಭುತ ಸಿನಿಮಾ ತುಂಬ ಖುಷಿ ಇದೆ. ನಮ್ಮ ಡೈರೆಕ್ಟ್ರಿಗೆ ಆ್ಯಂಡ್ ರೈಟ್ರಿಗೆ JP ಅವರಿಗೆ ಉದ್ದೇಶ ಅದಾಗಿತ್ತು, ಒಂದು ಒಳ್ಳೆ ಸಿನಿಮಾ ಮನೋರಂಜನೆ ಕೊಡಬೇಕು ಅಂತ. ಸೊ ಅದು ಅವ್ರ ಕತೆ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ರು ಅದನ್ನು ಸಿನಿಮಾಕ್ಕೆ 100% ತಂದಿದ್ದಾರೆ. ಸೊ ಜನರಿಗೆ ಇಷ್ಟ ಆಗಿದೆ, ಅವರ ಆಶೀರ್ವಾದ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಸರ್, ಈಗ ಮುಂಚೆಲ್ಲ ನೋಡಿದ್ದೀನಿ ನಿಮ್ಮ ಸಿನಿಮಾಗಳು ಕಾಮಿಡಿ ಅಂತ ಬಂದಾಗ ನೀವು ಸುಮ್ಮನೆ ನಾನು ಹೇಳಿದಾಗ ಸುಮ್ಮನೆ ಎಕ್ಸ್ಪ್ರೆಷನ್ಗಳೆಲ್ಲ ನಗಿಸ್ತೀರ ನೀವು. ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜೊತೆಗೆ ಒಂದು ಬಾಟಮ್ ಲೈನಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿರೋದು. ಡೈರೆಕ್ಟ್ರು ಕೆಲಸದ ಬಗ್ಗೆ ಹೇಳೋದು ನಮಗೆ ಮೊದಲಿಂದಲೇ ಗೊತ್ತಿರುವಂಥ ಡೈರೆಕ್ಟ್ರು ನಮ್ಮ ಜೊತೆಗೆ ಇದ್ದೀವರು. ಸೊ ಅವರು ಸ್ಟ್ರೆಂತ್ ಬಗ್ಗೆ ಮೊದಲಿಂದ ಗೊತ್ತಿತ್ತು, ತುಂಬ ದಿವಸದಿಂದ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಏನು ಹೇಳಲಿಕ್ಕೆ ಕೊಟ್ಟಿದ್ರೆ ಸಿನಿಮಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ, ಜನರಿಗೆ ಕೂಡ ರೀಚ್ ಆಗಿದೆ, ಎಂಜಾಯ್ ಮಾಡಿದ್ದಾರೆ. ಕಥೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ತುಂಬ ಇಷ್ಟಪಟ್ಟು ನಿರ್ಮಾಣದಲ್ಲಿ ಭಾಳ ಖುಷಿ ಪಟ್ಟಿದ್ದಾರೆ. ಎಷ್ಟು ಅವರ ಪ್ರಯತ್ನದ ಬಗ್ಗೆ ಖಂಡಿತವಾಗ್ಲೂ ಅವರು ಯಾವತ್ತೂ ಹೊಸಬರಿಗೆ ಒಂದು ಅವಕಾಶ, ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ನ ತಿಳ್ಕೊಂಡು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದು ಮೊದಲಿಗಿಂತಲೂ. ಸೊ ಈ ಸಲ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗ್ತಾ ಇದೆ. ಸರ್, ನಾವು ಕಾಂತಾರ ಸಿನಿಮಾದಲ್ಲಿ ಕಾಡದೊಂದು ಸೊಪ್ಪು ಸಿಗ್ತದೆ ಅಂತ ಅದೊಂದು ಡೈಲಾಗ್ ಕೂಡ ಇವತ್ತು ಟ್ರೆಂಡಿಂಗಲ್ಲಿದೆ. ಸೊ ಇವತ್ತಿನ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗ್ತದೆ. ಎಲ್ಲ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಗ್ತದೆ. ಕಾಂತಾರದಲ್ಲಿ ಯಾವ ಥರ ಅದೇ ನಿರೀಕ್ಷೆ ಇಟ್ಕೊಂಡೇ ಬಂದಿದ್ವಿ. ಆ ನಿರೀಕ್ಷೆ ಸುಳ್ಳಾಗಲಿಲ್ಲ. ಎಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ಳೋದು. ಇಡೀ ಸಿನಿಮಾದಲ್ಲಿ ನಿಮ್ದೊಂಥರ ನಿಮ್ಮ ಎಂಟ್ರಿ ಸೀನ್ ಒಂಥರ ಹೀರೋ ಎಂಟ್ರಿ ಸೀನ್ ಥರ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಂಡ್ವರೆಗೂ ನೀವು ಹಾಗೆ ಅದೇ ಮೇಂಟೈನ್ ಮಾಡಿದ್ರೆ ಖುಷಿ ಇದೆ. ಪ್ಲೀಸ್. ಒಂದೊಳ್ಳೆ ಪಾತ್ರ ನನಗೆ ಸಿಕ್ಕಿದೆ. ಈ ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸ್ತೀನಿ ಗೊತ್ತಿಲ್ಲ, ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಆದರೆ ಈ ಪಾತ್ರವನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಅಷ್ಟೇ. ಥ್ಯಾಂಕ್ ಯು.
ಸರ್ ಮಾತಾಡ್ಬಿಡಿ ಸರ್, ನೀವು ಮಾತಾಡ್ಬಿಡಿ. ಎಸ್ ಸರ್. ಇಲ್ಲ, ನಮಗೆ ಭಾಳ ಒಂದು ಈ ಸಿನಿಮಾವನ್ನು ನೋಡಿದಾಗ ಅವ್ರ ಕತೆ ಹೇಳುವಾಗಲೇ ನಮಗೆ ನಮ್ಮ ಊರಿಗೆ ಹೋದಾಗ ಅನಿಸ್ತಾ ಇತ್ತು. ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಒಂದು ಊರನ್ನು ಪ್ರತಿಸ್ತಾ ಇದ್ವು. ನಾವು ಸಿನಿಮಾ ನೋಡಿದ ನಂತರನೂ ಕೂಡ ನಮಗೆ ಹಾಗೆ ಅನಿಸುತ್ತೆ. ಯಾರು ಸಿನಿಮಾ ನೋಡಿದ್ರು ಕೂಡ ಹೇಳ್ತಾ ಇದ್ರು, ಎಲ್ಲ ಕ್ಯಾರೆಕ್ಟರ್ ನೋಡುವಾಗ ನಮಗೆ ನಮ್ಮ ಊರಿನ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಕೇಳುವಾಗ ಭಾಳ ಖುಷಿ ಅನಿಸ್ತಾ ಇದೆ. ಸೊ ಎಲ್ಲ ಜನರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಅದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಗೆಲುವಿನ ಸಂಭ್ರಮಕ್ಕೆ ಯಾವ ಸಮಿತಿ ರಚನೆ ಮಾಡ್ತಾರೆ? ಅದು 1985ರಲ್ಲಿ ಆಗಿರೋದು, ಇನ್ನು ಮುಂದೆ ಮಾಡಿ ನೋಡಬೇಕು. ಥ್ಯಾಂಕ್ ಯು. ಕಾಣುವಂಥ ಒಂದು ಪಾತ್ರ ಅಂದರೆ ಒಂದು ಸಿನಿಮಾದ ಕೊನೆಯ ತನಕ ಒಂದು ಎಂಟ್ರಿ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ನಿಮ್ಮ ಪಾತ್ರದ ಆ ಒಂದು ಸೀನ್ಸ್ಗಳನ್ನದೇ ದೃಶ್ಯದಾಗಿದೆ. ಮೊದಲಿಗೆ ಕತೆ ಕೇಳಿದಾಗ ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು, ನನ್ನ ಮುಖ ಕೆಂಪಾಗಿತ್ತು, ಬಹುಶಃ ಕಣ್ಣಲ್ಲೆಲ್ಲ ನೀರಾಡ್ತಿತ್ತು ಅನಿಸುತ್ತೆ. ನಾನು ಲಾಸ್ಟಿಗೆ JP ಸರ್ಗೆ ಹೇಳಿದ್ದು ಒಂದೇ, ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ, ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ. ಸೊ ಬಹುಶಃ ವೆರಿ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಸೆಕೆಂಡ್ ಹಾಫ್. ನಿಮಗೂ ಗೊತ್ತು ನಮಗೂ ಗೊತ್ತು ಅದೆಲ್ಲ ಸುಳ್ಳು ಅಂತೇಳಿ, ಬಟ್ ಆದ್ರೂ ಅದನ್ನು ನಿಲ್ಲಿಸಿದ್ರಲ್ಲ, ಅದು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೊ ಮಚ್. ಸುಮಾರಿ ಖಂಡಿತ ಖಂಡಿತ. ಇಡೀ ಅಂದರೆ ಅದೇ ಹೇಳಿದ್ನಲ್ಲ, ನಾನು ಕರಾವಳಿ ಭಾಗದವಳಲ್ಲ, ನಾನು ಈ ಭಾಗದವಳು. ಆದರೆ ನನಗೀಗ ಸಿನಿಮಾ ನೋಡಬೇಕಾದ್ರೆ ಅನ್ನಿಸ್ತಿತ್ತು, ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ. ಸಣ್ಣ ಸಣ್ಣ ಚೇಂಜಸ್ ಬಿಟ್ಟರೆ. ಬಟ್ ಇದ್ಯಾವುದೋ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ ಇದು. ಎಲ್ಲ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ, ಈ ಥರದ್ದೇನೋ ಕಾಣ್ತೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಹೆಚ್ಚು ಜನರು ಈ ಸಿನಿಮಾ ನೋಡಬೇಕು ಅನ್ನೋದೇ ಇಡೀ ತಂಡದ ಆಸೆ, ಅದೇ ಪ್ರತಿ ತಂಡದ ಆಸೆ ಅದೇ. ಸೊ ಸಿನಿಮಾ ಚೆನ್ನಾಗಾಗಿದೆ. ಎಲ್ಲರೂ ಅಂದರೆ ಪ್ರೊಡ್ಯೂಸರ್, ಟೀಮ್, ಬಹುಶಃ ಲೈಟರ್ಸ್ ಬಗ್ಗೆ ಮಾತಾಡುವಂಥದ್ದು ಏನಿಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಅದೇ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಾಗಿರ್ಬೋದು, ನಟರಿಗಾಗಿರ್ಬೋದು, ಹೊಸಬ್ರಿಗೆ ಒಂದು ಸಣ್ಣ ಅವಕಾಶನಾದರೂ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.